ವಿಜ್ಞಾನ ದಿನಾಚರಣೆ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಮುಖ್ಯ ಗುರುಗಳಾದ ಶ್ರೀ ಅಮೃತ್ ಮಾಲಿಬಿರಾದರ್ ಸರ್ ಅವರು ಹಾಗೂ ಮನೋಹರ್ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಅಣ್ಣಪ್ಪ ಸರ್ ಅವರೇ ಹಾಗೂ ಶಾರದಾ ಮೇಡಮ್ ಅವರೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಇವತ್ತು ನಾವೆಲ್ಲರೂ ಕೂಡ ರಾಮನ್ ಪರಿಣಾಮವನ್ನು ಕಂಡುಹಿಡಿದ ವಿಜ್ಞಾನಿ ಸಿ ವಿ ರಾಮನ್ನರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡತ್ತೀವಿ. ಅದು ಯಾಕೆ ಆಚರಣೆ ಮಾಡ್ತೀವಿ? ಯಾವಾಗಲೂ ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಬಟ್ ಇದು ಜಯಂತಿಗಿನ ಒಂದು ಬೇರೆ ಏನಪ್ಪ ಅಂತಂದರೆ ಅವರು ಒಂದು ನೊಬೆಲ್ ಪ್ರಶಸ್ತಿಯನ್ನು ಪಡೀತಾರೆ. ಎಲ್ಲಿ ನಮ್ಮ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ಪಡೆದಂತಹ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ವಿಜ್ಞಾನಿ ಯಾರಪ್ಪ ಅಂದರೆ ರಾಮನ್. ಸೊ ಅವರ ಒಂದು ನೆನಪಿಗಾಗಿ, ಆವಿಷ್ಕಾರದ ಒಂದು ನೆನಪಿಗಾಗಿ ನಾವೆಲ್ಲರೂ ಕೂಡ ಇವತ್ತು ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಸೊ ಇಡೀ ವಿಶ್ವ ಮಟ್ಟದಲ್ಲಿ ನಮ್ಮ ಒಂದು ಹೆಸರನ್ನು ತಂದುಕೊಟ್ಟರು, ನಮ್ಮ ಭಾರತ ರಾಷ್ಟ್ರದ ಒಂದು ಹೆಸರನ್ನು ಮಾಡಿದವರು ಯಾರಪ್ಪ ಅಂದರೆ ಸರ್ ಸಿ ವಿ ರಾಮನ್. ಇವತ್ತು ಅನೇಕ ವಿಜ್ಞಾನಿಗಳು ಅನೇಕ ಕೊಡುಗೆಗಳನ್ನು ನೀಡ್ಯಾರ. ಬರೀ ಭಾರತೀಯರಂತ ಅಷ್ಟೇ ಅಲ್ಲ, ಅನೇಕ ವಿಜ್ಞಾನಿಗಳು ಕೂಡ ಕೊಡುಗೆಯನ್ನು ನೀಡ್ಯಾರ. ಅವರೆಲ್ಲರ ಕೊಡುಗೆಗಳನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನಾನೂ ಕೂಡ ಇವತ್ತು ನಾವು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನೋಡ್ರಿ, ನ್ಯೂಟನ್ನನ್ನು ಕೂಡ ಕಂಡುಹಿಡ್ದಾಗ ಶ್ರೇಷ್ಠ ವಿಜ್ಞಾನಿ, ಗುರುತ್ವಾಕರ್ಷಣೆಯನ್ನು ಕಂಡುಹಿಡ್ದ. ಅದೇ ರೀತಿಯಾಗಿ APJ ಅಬ್ದುಲ್ ಕಲಾಂ ಅವ್ರೇನು ಮಾಡಿದ್ರು, ಮಿಸೈಲ್ ಮ್ಯಾನ್ ಅಂತ ಕರೀತಾರೆ. ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿದರು, ಕ್ಷಿಪಣಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಹೀಗೆ ಹಲವಾರು ವಿಜ್ಞಾನಿಗಳಿಂದ ನಮ್ಮ ದೇಶ ಇವತ್ತು ಏನಾಗಿದೆ, ಪ್ರಗತಿಯತ್ತ ಸಾಧಿಸ್ತಾ ಇರ್ತದೆ. ಸರ್ ಜಗದೀಶ್ ಚಂದ್ರ ಬೋಸ್ ಏನು ಹೇಳ್ತಾರೆ, ಅವರು ನಮ್ಮ ಭಾರತ ದೇಶದವರೇ. ಸಸ್ಯಗಳಿಗೆ ಜೀವ ವಿನಯ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್. ಅವರು ಕೂಡ ವಿದ್ಯಾರ್ಥಿಗಳೇ ಆಗಿದ್ರು, ಆಮೇಲೆ ವಿಜ್ಞಾನಿ ಆದ್ರೇನು ಇಲ್ಲ, ಅವರು ವಿದ್ಯಾರ್ಥಿಗಳಿಂದ ವಿಜ್ಞಾನಿಗಳಾಗ್ಯಾರ. ಸೊ ಯಾಕೆ ವಿಜ್ಞಾನಿಗಳಾದರು, ಯಾಕೆ, ಏನು, ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಯಾರು ಮಾಡ್ತಾರೆ, ಯಾರಲ್ಲಿ ಕುತೂಹಲ ಇರ್ತಾರಪ್ಪ ಅಂದ್ರೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ. ಸೊ ನಿಮ್ಮಲ್ಲಿ ಆ ಕುತೂಹಲವನ್ನು ಬೆಳೆಸ್ಕೋಬೇಕು, ಅವಾಗ ಏನಂತಾರೆ ವಿಜ್ಞಾನಿಗಳು ಆಗ್ತಾರೆ. ಸೊ ಇವತ್ತು ವಿಜ್ಞಾನ ಭಾಷೆ, ವಿಜ್ಞಾನವನ್ನು ಕಲಿತೀರಿ, ನೀವು ಡೈಲಿ ಕಲಿತೀರಲ್ಲ. ಸೊ ಕಲಿಯುವಾಗ ಅದು ಬರೀ ಬಾಹ್ಯಾಟ ಆಗಿರ್ಬಾರ್ದು, ಅದನ್ನು ತಿಳ್ಕೋಬೇಕು. ಸೊ ಈಗೆಲ್ಲ ನೀವು ಕಲಿತೀರ 9ನೇಕ್ಕೆ, ಅವಾಗ ಘನವಸ್ತುಗಳು ಯಾಕೆ ಗಟ್ಟಿಯವ ಅಂತ ಕಲಿತೀರಿ, ದ್ರವಸ್ತುಗಳು ಯಾಕೆ ಹರಿತಾವ ಅಂತ ಕರಿತೀವಿ. ಸೊ ಎಲ್ಲ ಜೀವಿಗಳು ಎದರಿಂದ ಮಾಡಲ್ಪಟ್ಟವ ಅಂತ ಕಲಿತೀವಿ, ಹೌದಿಲ್ಲ. ಘನಗಳು ಯಾಕೆ ಗಟ್ಟಿಯಾಗಿರ್ತಾವೆ, ಕಾರಣ ಕಲಿತೀರಲ್ಲ, ಅದನ್ನು ತಿಳ್ಕೋಬೇಕು. ಸೊ ಬರೀ ಘನವಸ್ತುಗಳ ಗುಣಲಕ್ಷಣಗಳನ್ನು ಹೇಳ್ರಿ ಅಂದ್ಬಿಟ್ರೆ ಅವು ಗಟ್ಟಿಯಾಗ್ಯಾವ ಅಷ್ಟೇ ಹೇಳ್ಬಿಡ್ತೀರಿ ನೀವು, ಜಡ ಅಂತ ಹಿಂಗೆಲ್ಲ ಹೇಳ್ತೀರಿ. ಬಟ್ ಯಾಕದು ಗಟ್ಟಿಯಾಗ್ಯದ ಅಂತ ಕಲಿಯೋದೇ ವಿಜ್ಞಾನ. ಸೊ ಅದರಲ್ಲಿ ಅಣುಗಳ ರಚನೆಯದು ಕಾರಣ ಆಗಿರ್ತದೆ. ಸೊ ಈ ರೀತಿಯಾಗಿ ನೀವು ಪ್ರಶ್ನೆ ಮಾಡ್ತಾ